ನೆಹರು ಅವರ ಬಗ್ಗೆ ಟೀಕೆ ಮಾಡೋದಕ್ಕೆ ಯಾರಿಗೂ ಇವರುಗಳಿಗೆ ಹಕ್ಕೇ ಇಲ್ಲ. ಯಾಕೆಂದರೆ ನೆಹರು ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಕೇವಲ ಒಬ್ಬ ರಾಜಕಾರಣಿ ಅಲ್ಲ ಅಥವಾ ಒಬ್ಬ ವಕೀಲ ಅಲ್ಲ, ಅವರು ಒಬ್ಬ ದೊಡ್ಡ ಒಂದು ಬುದ್ಧಿಜೀವಿಯಾಗಿದ್ದರು, ಇತಿಹಾಸದ ತಜ್ಞರಾಗಿದ್ದರು, ಸಾಮಾಜಿಕ ವಿಚಾರದ ಬಗ್ಗೆ ಬಹಳಷ್ಟು ಅವರಿಗೆ ಜ್ಞಾನವನ್ನು ಪಡ್ಕೊಂಡಿದ್ರು, ಅಂತಾರಾಷ್ಟ್ರದ ಬೆಳವಣಿಗೆಗಳ ಬಗ್ಗೆ ಜ್ಞಾನ ಪಡ್ಕೊಂಡಿದ್ರು, ಅದರ ಅನೇಕ ಘಟನೆಗಳ ಬಗ್ಗೆ ಪುಸ್ತಕಗಳು ಬರೆದಿದ್ದಾರೆ. ಹರಿಪ್ರಸಾದ್ ಅವರು ಹೇಳಿದ್ರು, ಈಗ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಪುಸ್ತಕ ಬರೆದಿದ್ರು. ಅದು ಜೈಲಿನಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಪತ್ರದ ಮುಖಾಂತರ ವಿಶ್ವದ ಇತಿಹಾಸದ ಬಗ್ಗೆ ತನ್ನ ಮಗಳಿಗೆ ಅನೇಕ ವಿಷಯಗಳನ್ನು ತಿಳಿಸುವಂತ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮೇಧಾವಿ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದಿದ್ದು ಅವ್ರು ಯಾವಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಜೈಲ್ಗೆ ಹಾಕಿದ್ರು 42ರಿಂದ 45, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದ್ರು. ಅಂದರೆ ಎಷ್ಟು ನಾಲೆಡ್ಜ್ ಇತ್ತು, ಏನು ಅವರ ಒಂದು ಕೆಪಾಸಿಟಿ, ಏನು ಅವರಲ್ಲಿ ಇದ್ದಂಥ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಅಷ್ಟು ನಾವು ಸುಲಭವಾಗಿ ಇವತ್ತು ಮಾತಾಡೋದಕ್ಕೆ ಜನ ನಿಂತ್ಕೊಂಡು ಏನೇನೋ ಹೇಳ್ತಾರೆ. ಆದರೆ ಅವರು ದೇಶದ ಒಂದು ಸ್ವತಂತ್ರ ಹೋರಾಟದಲ್ಲಿ ದೇಶಕ್ಕೆ ಒಂದು ನಾಯಕತ್ವ ಕೊಟ್ಟರು, ಒಂದು ಕ್ರಾಂತಿಕಾರಿ ನಾಯಕತ್ವ ಕೊಟ್ಟರು. ಭಗತ್ ಸಿಂಗ್ ಅವರು ಕೂಡ ನೆಹರು ಅವರನ್ನ ನೆಹರು ಅವರ ದೊಡ್ಡ ಅಭಿಮಾನಿಯಾಗಿದ್ದರು. ಯಾಕೆಂದ್ರೆ ನಾನು ಇದಕ್ಕೆ ಸಹಿಸಿಕೊಳ್ಳಕ್ಕೆ ತಯಾರಿಲ್ಲ ಅಂತ ಒಂದು ಕ್ರಾಂತಿಕಾರಿಯ ನಾಯಕತ್ವ ಕೂಡ ನೆಹರು ಅವರು ಕೊಟ್ಟಿರ್ತಕ್ಕಂಥದ್ದಿದೆ. ಮಹಾತ್ಮ ಗಾಂಧಿ ಅವರು, ಪಟೇಲ್ ಅವರು, ನೆಹರು ಅವರು, ಅಂದರೆ ದೇಶದ ಜನರಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಮತ್ತು ಪ್ರೇರಣಾ ಶಕ್ತಿ, ಅವರನ್ನು ನೋಡಿ ಜನ ಒಂದು ಆ ಪ್ರೇರಣೆ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗ್ತಾ ಇದ್ರು. ಎಷ್ಟು ದೀರ್ಘಕಾಲ ಅವರು ದೇಶದ ಸೇವೆಯಲ್ಲಿ ಅವರು ಕಾಲ ಕಳೆದರು, ಎಷ್ಟು ವರ್ಷಗಳ ಕಾಲ ಅವರು ಜೈಲಿನ ವಾಸವನ್ನು ಅವರು ಅನುಭವಿಸಬೇಕಾಯಿತು. ತದನಂತರ ದೇಶಕ್ಕೆ ಸ್ವತಂತ್ರ ಬಂದ ನಂತರ ದೇಶದ ಒಂದು ಸಂವಿಧಾನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಏನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆಯಿತು, ಅದರಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಷನ್ ಅದು ನೆಹರು ಅವ್ರದ್ದು ಕೂಡ ಇದೆ. ಯಾಕಂದ್ರೆ ಕಾಂಗ್ರೆಸ್ಸಿನ ಅನೇಕ ರೆಸಲ್ಯೂಷನ್ಸ್ ಏನಿದೆ ಅದೆಲ್ಲ ಕೂಡ ಆ ಸಂವಿಧಾನ ಬರೆಯೋದಕ್ಕೆ ಅನೇಕ ಕಾಂಗ್ರೆಸ್ಸಿನ ಏನು ಸ್ವತಂತ್ರ ಹೋರಾಟದಲ್ಲಿ ಮಾಡಿರ್ತಕ್ಕಂಥ ಅವರ ಪಕ್ಷದ ಅವರ ಅಧ್ಯಕ್ಷರಾಗಿದ್ದಾಗಲೂ ಕೂಡ 29ರಿಂದ 30ರಲ್ಲಿದ್ದಂಥ ಅವರ ಅಧ್ಯಕ್ಷರಾಗಿದ್ದಂಥ ಲಾಹೋರಿನ ಭಾಷಣ ಕೂಡ ಅಷ್ಟೇ ಒಂದು ಪ್ರೇರಣಾ, ಒಂದು ಅತ್ಯಂತ ರೋಮಾಂಚನವಾದಂಥ ಒಂದು ಭಾಷಣವನ್ನು ಅವರು ಮಾಡಿರ್ತಕ್ಕಂಥದ್ದು ಮತ್ತು ದೇಶದ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಿರ್ತಕ್ಕಂಥ ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆಯಿತು ಲಾಹೋರ್ ಡಿಕ್ಲರೇಷನ್ ಕೂಡ. ಸೊ ಅದರಿಂದ ಇದೆಲ್ಲ ದೇಶದ ಫೌಂಡೇಶನ್ ಅನ್ನ ನಿರ್ಮಾಣ ಮಾಡೋದ್ರಲ್ಲಿ ಆ ಬುನಾದಿ ಹಾಕೋದಿದೆಲ್ಲ ಅದು ಸುಲಭವಾದ ಕೆಲಸ ಏನಲ್ಲ.